ಹಾಯ್ ಗೈಸ್, ವೆಲ್ಕಮ್ ಟು ಜನರಲ್ ಇನ್ಫೋ ಚಾನಲ್. ಗೈಸ್, ಇವತ್ತೊಂದು ಡೇಟಾ ಎಂಟ್ರಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತೀನಿ. ಈ ಇನ್ಫಾರ್ಮೇಷನ್ ಅಂದರೆ ಈ ಜಾಬ್ ಇನ್ಫಾರ್ಮೇಷನ್ ಕೊಡೋದಕ್ಕಿಂತ ಮುಂಚೆ ನಾನೊಂದು ವಿಷಯ ಹೇಳಬೇಕು. ಏನಂತ ಅಂದರೆ, ನನ್ನ ಚಾನಲ್ನಲ್ಲಿ ನಾನು ಶಾರ್ಟ್ಸ್ಗಳನ್ನ ಅಪ್ಲೋಡ್ ಮಾಡ್ತೀನಿ. ಆ ಶಾರ್ಟ್ಸ್ಗಳು ಕೂಡ ವರ್ಕ್ ಬಗ್ಗೆನೇ ಇರುತ್ತೆ. ಅದು ಆಫೀಸ್ಗೆ ಹೋಗೋ ವರ್ಕ್ ಆಗಿರ್ಬೋದು, ಇಲ್ಲ ಆಫ್ಲೈನ್ ವರ್ಕ್. ಆನ್ಲೈನಲ್ಲೂ ಸಿಕ್ಕಿದ್ರೆ ಬೇಕಿದ್ರೆ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಯಾಕೆ ನಾನು ಆ ವರ್ಕ್ನ ಶಾರ್ಟ್ಸ್ ಆಗಿ ಕನ್ವರ್ಟ್ ಮಾಡ್ತೀನಿ ಅಂತ ಅಂದರೆ, ಯಾಕೆ ಈ ಥರ ಲೆಂತಿ ವೀಡಿಯೋ ಅಂದರೆ 3 ಮಿನಿಟ್ಸ್ 4 ಮಿನಿಟ್ಸ್ ಯಾಕೆ ಹಾಕಲ್ಲ ಅಂದರೆ, ಸೊ ನಾನು ಅದರಲ್ಲಿ ಏನು ಮಾಡ್ತೀನಿ ಅಂದರೆ, ಅದರಲ್ಲಿ ನಾನು HR ನಂಬರ್ನ ತೊಗೋತೀನಿ, ಗೊತ್ತಿರೋರ್ದು. ಸೊ ಅವರು ನನಗೆ ಫ್ಯೂ ಮೆಂಬರ್ಸ್ ನನಗೆ ಕಾಂಟ್ಯಾಕ್ಟ್ ಮಾಡಿಕೊಂಡು ನಾನು ನಂಬರ್ ಅಥವಾ ಮೇಲ್ ಐಡಿಗಳನ್ನ ನಾನು ಕಲೆಕ್ಟ್ ಮಾಡಿಕೊಂಡು ಆ ಶಾರ್ಟ್ಸ್ ಮೂಲಕ ನಾನು ನಿಮಗೆ ವೀಡಿಯೋದಲ್ಲೇ ಇನ್ಫಾರ್ಮೇಷನ್ ಕೊಡ್ತೀನಿ. ಜಾಬ್ಸ್ ಬಗ್ಗೆ ಇನ್ಫಾರ್ಮೇಷನ್ ಶಾರ್ಟಾಗಿ ಬೇಗ ಇನ್ಫಾರ್ಮೇಷನ್ ಕೊಟ್ಟು ನಾನು ಅವ್ರ ನಂಬರ್ ಅಥವಾ HRದು ನಂಬರ್ ಅಥವಾ ಅವ್ರದ್ದು ಮೇಲ್ ಐಡಿನ ನಾನು ಮೆನ್ಷನ್ ಮಾಡ್ತೀನಿ. ಸೊ ಅದು ನಾನು ಶಾರ್ಟಾಗಿ ಹೇಳ್ಕೊಟ್ಬಿಡ್ತೀನಿ. ಇದಾದರೆ ನಾನು ಫುಲ್ಲು ಏನೇನು ಬೇಕು, ಕ್ವಾಲಿಫಿಕೇಷನು, ರಿಕ್ವೈರ್ಮೆಂಟ್ಸು, ಇವೆಲ್ಲ ಏನೇನು ಬೇಕು ಅಂತ ನಾನು ಸ್ವಲ್ಪ 4 ಮಿನಿಟ್ಸ್ ಅಥವಾ 5 ಮಿನಿಟ್ಸ್ ವೀಡಿಯೋ ಮಾಡಿ ನಾನು ಲಾಂಗ್ ವೀಡಿಯೋ ಹಾಕ್ತೀನಿ. ಸೊ ನಿಮಗೆ ಇದರಲ್ಲಿ ಏನಾದ್ರು ಅಪ್ಲೈ ಮಾಡಿದಲ್ಲಿ ಏನು ನಿಮಗೆ ರೆಸ್ಪಾನ್ಸ್ ಸಿಕ್ಕಿಲ್ಲ ಅಂದರೆ, ಶಾರ್ಟ್ಸಲ್ಲೂ ಕೂಡ ನೋಡಿ, ಶಾರ್ಟ್ಸಲ್ಲೂ ಕೂಡ ನೀವು ನಂಬರ್ ಅಥವಾ ಮೇಲ್ ಐಡಿ ಇರುತ್ತೆ, ಅವ್ರಿಗೆ ಡೈರೆಕ್ಟಾಗಿ ನೀವು ಕಾಂಟ್ಯಾಕ್ಟ್ ಮಾಡಿ. ಸೊ ಅದು ಕೂಡ ಜೆನ್ಯೂನ್ ಇದೆ, ಏನು ಭಯ ಬೇಡ. ಅದರಲ್ಲೂ ಕೂಡ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಕೆಲಸಕ್ಕೆ ಸೇರ್ಕೋತೀನಿ ಅಂತ ಅಂದರೆ ₹1 ಕೂಡ ನೀವು ಕೊಡಬಾರ್ದು. ಅವರು ಕೂಡ ಕೇಳ್ತಾರೆ ಅಂದರೆ ಅದು ಫೇಕ್ ಇರುತ್ತೆ. ಸೊ ಆ ಥರ ಕೇಳಿದ್ರೆ ಜಸ್ಟ್ ಬ್ಲಾಕ್ ಮಾಡಿ ಟಾಟಾ ಬಾಯ್ ಅಷ್ಟೇ. ನಾನು ಕೂಡ ನಂಬರಲ್ಲ ಹೇಳ್ತಾ ಇರೋದು, ಕ್ಯಾಶುವಲಾಗಿ ನಾನು ಜನರಲಾಗಿ ಹೇಳ್ತಾ ಇರೋದು. ಸೊ ನೀವು ₹1 ಕೂಡ ಕೊಟ್ಟು ನೀವು ಜಾಯ್ನ್ ಆಗುವಂತಹ ವರ್ಕ್ ಇದ್ದರೆ ಅದು 100ಗಲ್ಲ 200% ಫೇಕ್ ಇರುತ್ತೆ. ಸೊ ಅದೆಲ್ಲ ನೀವು ನಂಬೇಡಿ. ₹1 ಕೂಡ ಯಾರಿಗೂ ಕೊಡಬೇಡಿ, ಆಯಿತಾ? ಸೊ ಶಾರ್ಟ್ಸ್ನ ನೀವು ಖಂಡಿತವಾಗ್ಲೂ ನನ್ನ ಚಾನಲಲ್ಲಿ ನನ್ನ ವೀಡಿಯೋ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಶಾರ್ಟ್ಸ್ನ ಒಂದು ಸರಿ ಚೆಕ್ ಮಾಡಿ. ನಿಮಗೆ ಏನಾದ್ರು ಹೆಲ್ಪ್ ಆಗ್ಬೋದು. ಬೇಕಾದ್ರೆ ನೀವು ಲೈಕ್ ಮಾಡಿಲ್ಲ ಅಂದರೂ ಪರವಾಗಿಲ್ಲ, ಬೇಕಾದ್ರೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ ಅಂದ್ರೂ ಪರವಾಗಿಲ್ಲ, ಒಂದು ಸಾರಿ ನೀವು ನೋಡಿದ್ರೆ ಮೇ ಬಿ ನಿಮಗೆ ಯೂಸ್ ಆಗುವಂತಹ ಒಂದು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಅಷ್ಟೇ. ಬೇಕಾದ್ರೆ ನನಗೆ ನೀವು ಅದನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಏನೂ ಮಾಡಬೇಡಿ. ಜಸ್ಟ್ ವಿಡಿಯೋ ನೋಡಿ, ನಿಮ್ಗೆ ಇಷ್ಟ ಆದರೆ ನೀವು ಆ ನಂಬರ್ ತೊಗೊಳ್ಳಿ, ಅಪ್ಲೈ ಮಾಡಿ, ಅವ್ರನ್ನ ಇಲ್ಲ ಕಾಂಟ್ಯಾಕ್ಟ್ ಮಾಡಿ. ಅವ್ರಿಗೆ ಕಾಲ್ ಮಾಡಬೇಡಿ, ಐ ಥಿಂಕ್ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ, ನಿಮ್ಮದು ರೆಸ್ಯೂಮ್ ಕಳಿಸಿ. ಸೊ ಆ ಥರ ಮಾಡೋದ್ರಿಂದ ನಿಮಗೆ ರೆಸ್ಪಾನ್ಸ್ ಬರುತ್ತೆ. ಅಕಸ್ಮಾತ್ ಈ ಥರ ವೆಬ್ಸೈಟಲ್ಲಿ ನೀವು ಅಪ್ಲೈ ಮಾಡಿದಾಗ ಅವ್ರು ರೆಸ್ಪಾನ್ಸ್ ಮಾಡಲ್ಲ. ಸಮ್ಟೈಮ್ಸ್ ಸೆಲೆಕ್ಟ್ ಆಗಿಬಿಟ್ಟಿದ್ರೆ ಅವರು ರೆಸ್ಪಾನ್ಸ್ ಮಾಡಲ್ಲ. ಸೊ ಅದ್ರ ಬದಲು ನಾನು ಶಾರ್ಟ್ಸಲ್ಲಾದ್ರೂ ರೆಸ್ಪಾನ್ಸ್ ಮಾಡೋ ಥರ ಅವ್ರ ನಂಬರು, ಮೇಲ್ ಐಡಿನೋ ಏನೋ ಒಂದು ಕೊಟ್ಟಿರ್ತೀನಿ. ದಯವಿಟ್ಟು ಅದಕ್ಕೆ ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಜಾಬ್ಸ್ ಇನ್ಫಾರ್ಮೇಷನ್ ಸಮಥಿಂಗ್ ಏನೋ ಒಂದು ಮಾಡ್ಕೋಬೋದು. ಸೊ ದಯವಿಟ್ಟು ನನ್ನ ಚಾನಲಲ್ಲಿ ಯಾವುದಾದ್ರೂ ವೀಡಿಯೋ ನೋಡ್ತೀನಿ ಅಂದರೆ ಶಾರ್ಟ್ಸ್ನೂ ಕೂಡ ಪ್ಲೀಸ್ ಚೆಕ್ ಮಾಡಿ, ಆಯಿತಾ? ಸೊ ಬನ್ನಿ, ಈ ಜಾಬ್ ಬಗ್ಗೆ ನಾನು ಇನ್ಫಾರ್ಮೇಷನ್ ಕೊಟ್ಬಿಡ್ತೀನಿ. ಏನಂತ ಅಂದರೆ, ಇದು ಡೇಟಾ ಎಂಟ್ರಿ. ತುಂಬ ಜನ ಡೇಟಾ ಎಂಟ್ರಿನೇ ಹುಡುಕ್ತಾ ಇರ್ತೀರ. ಸೊ ಇದು ಕೂಡ 100% ಜೆನ್ಯೂನ್ ಇದೆ. ಇನ್ಸೈಡ್ ಗ್ರೋ ಅಂತ ಹೇಳಿಬಿಟ್ಟು, ಇನ್ಸೈಡ್ ಗ್ರೋ ಅಂದ್ಬಿಟ್ಟು. ಸೊ ಎಲಿಜಿಬಲ್ ಬಂದುಬಿಟ್ಟು ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು. ಡಿಸ್ಕ್ರಿಪ್ಷನ್ ನೋಡೋಣ. ರೆಸ್ಪಾನ್ಸಿಬಿಲಿಟಿ ಪ್ಲೀಸ್ ದಯವಿಟ್ಟು ನೋಡ್ಕೊಂಬಿಡಿ ಏನೇನು ಅಂತ ಹೇಳಿಬಿಟ್ಟು, ಜಾಸ್ತಿ ಲೆಂತಿ ಆಗಿಬಿಡುತ್ತೆ ವಿಡಿಯೋ. ಸೊ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಎಲ್ಲ ಒಂದ್ಸರಿ ನೋಡ್ಕೊಂಬಿಡಿ. ರಿಕ್ವೈರ್ಮೆಂಟ್ ಏನೂ ಇಲ್ಲ, ಡಿಪ್ಲೊಮೊ ಅಥವಾ ಗ್ರ್ಯಾಜುಯೇಷನ್ ಎಬೋ ಅಷ್ಟೇ ಕೇಳಿದ್ದಾರೆ. ಸ್ಟ್ರಾಂಗ್ ಡೇಟಾ ಎಂಟ್ರಿ ಸ್ಕಿಲ್ಸ್ ಇರಬೇಕು. ಮೈಕ್ರೋಸಾಫ್ಟ್ ಆಫೀಸ್ದು ನಿಮಗೆ ಚೆನ್ನಾಗಿ ಗೊತ್ತಿರಬೇಕು. ಎಕ್ಸಲೆಂಟ್ ಅಟೆನ್ಷನ್ ಆಫ್ ಡೀಟೇಲ್ಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಫ್ಲೆಕ್ಸಿಬಲ್ ಅವರ್ಸು. ಸೊ ಆಮೇಲೆ ನಿಮಗೆ ವರ್ಕ್ ಪ್ಲೇಸ್ ಬಂದುಬಿಟ್ಟು ನಿಮಗೆ ಇಂಡಿಪೆಂಡೆಂಟ್ಲಿ ಆರಾಮಾಗಿ ವರ್ಕ್ ಮಾಡೋವಂಥ ಒಂದು ಸ್ಪೇಸ್ ನೋಡ್ಕೊಂಬಿಡಿ. ಡೆಡ್ಲೈನ್ ಬಂದುಬಿಟ್ಟು May 31 ಡೆಡ್ಲೈನು. ಎಕ್ಸ್ಪೀರಿಯನ್ಸ್ ಬಂದುಬಿಟ್ಟು 1 year. ಫ್ರೆಷರ್ ಕೂಡ ಅಪ್ಲೈ ಮಾಡ್ಬೋದು, ಏನಿಲ್ಲ. ಎಕ್ಸ್ಪೀರಿಯನ್ಸ್ ಕನ್ಸರ್ನ್ ಅದನ್ನು ಕೂಡ ತುಂಬ ಹೆಲ್ಪ್ ಆಗಿಬಿಡುತ್ತೆ. ಸ್ಯಾಲ್ರಿ ಬಂದುಬಿಟ್ಟು 3 lakhsಯಿಂದ 4.20 lakh, ಅಂದರೆ 3 ಲಕ್ಷದಿಂದ 4.25 ಆಗಲ್ಲ, 4.25 ಲಕ್ಷ ಅಂದ್ಕೊಳ್ಳಿ. ಅದು ಮಂತಿಗಲ್ಲ, ಇಯರ್ಗೆ, ವರ್ಷಕ್ಕೆ ಕೊಡ್ತಾರೆ. ತಿಂಗಳಿಗೆ ಅಂದ್ಕೊಳಕ್ಕೆ ಹೋಗ್ಬಿಡಿ. ತಿಂಗಳಿಗೆ ಏನಿಲ್ಲ ಅಂದರೂ ಒಂದು 25ರಿಂದ 40 ಅಂತ ಅಂದ್ಕೊಳ್ಳೋಣ. ಸೊ ವರ್ಕಿಂಗ್ ಡೇಸ್ ಬಂದುಬಿಟ್ಟು 5 ದಿನ, ಸ್ಯಾಟರ್ಡೆ ಸಂಡೇ ರಜಾ ಮಜಾ. ಟೈಮಿಂಗ್ಸ್ ಬಂದುಬಿಟ್ಟು ಫುಲ್ ಟೈಮು, ವರ್ಕ್ ಫ್ರಮ್ ಹೋಮು, ಫ್ಲೆಕ್ಸಿಬಲ್ ಅವರ್ಸು. ಸೊ ನೆಕ್ಸ್ಟು ಡೆಡ್ಲೈನ್ ಎಲ್ಲ ನೋಡಾಯಿತು. ರಿವ್ಯೂ ಒಂದ್ಸರಿ ನೋಡ್ಕೊಬಿಡಿ. ಡೌಟ್ ಇರುತ್ತಲ್ವ ಕೆಲವರಿಗೆ, ಏನು ಜೆನ್ಯೂನ ಏನು ಅಂತ ಹೇಳ್ಬಿಟ್ಟು. ನಂದು ನೆಟ್ವರ್ಕ್ ಓಕೆ, ಜೆನ್ಯೂನ ಏನು ಅಂತ ಹೇಳ್ಬಿಟ್ಟು ಅಲ್ಲೆಲ್ಲರೂ ಇಂಟ್ರೆಸ್ಟೆಡ್ಡು ಮೆಸೇಜ್ ಮಾಡಿದ್ದಾರೆ. ಬೇಕಾದ್ರೆ ನೀವು ಆಲ್ ಡಿಸ್ಕಷನ್ಗೆ ಹೋಗ್ಬಿಟ್ಟು ಚೆಕ್ ಮಾಡಿ ಒಂದು ಸರಿ. ಓಹೋ,
ತುಂಬ ಇದೆ ಆ್ಯಕ್ಚುಲಿ. ಓಕೆ, ಸೊ ಅಪ್ಲೈ ಮಾಡಿ ನೋಡೋಣ ಏನೆಲ್ಲ ಡೀಟೇಲ್ಸ್ ಕೇಳುತ್ತೆ ಅಂತ. ಓಪನ್ ಆಯಿತು. ಕ್ಯಾಂಡಿಡೇಟ್ ಡೀಟೇಲ್ಸ್ ಬಂದುಬಿಟ್ಟು ನಿಮ್ಮದು ಮೇಲ್ ಐ ಡಿ, ನಂಬರು, ಫಸ್ಟ್ ನೇಮ್, ನಿಮ್ಮದು ಲಾಸ್ಟ್ ನೇಮ್, ಅದು ಆಪ್ಷನಲ್ಲು ಏನಾದ್ರು ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಇಲ್ಲ, ಬಿಕಾಸ್ ಅದು ಸ್ಟಾರ್ ಮಾರ್ಕ್ ಕೊಟ್ಟಿಲ್ಲ. ಸೊ ಜೆಂಡರ್ ಸೆಲೆಕ್ಟ್ ಮಾಡಿ. ಟೈಪ್ ಬಂದುಬಿಟ್ಟು ಫ್ರೆಷರ್ ಅಂತ ಇದೆ. ಸೊ ಫ್ರೆಷರು ಡೆಫಿನೆಟ್ಲಿ. ಇದೇನಾದರೂ ನಿಮ್ಮದು ಡಿಸಬಿಲಿಟಿ ಇದ್ದರೆ ನೀವು ಎಸ್ ಅಂತ ಕೊಡಿ, ಇಲ್ಲಾಂದರೆ ಅದು ನೋ ಅಂತ ಆಲ್ರೆಡಿ ತೊಗೊಂಡಿದೆ. ಕಂಟ್ರಿ ಆಫ್ ರೆಸಿಡೆನ್ಸ್ ನಿಮ್ಮದು ಪ್ರೆಸೆಂಟ್ ಅಡ್ರೆಸ್, ಆಮೇಲೆ ನಿಮ್ಮ ಪಾಸ್ವರ್ಡು ಟಿಕ್ ಮಾರ್ಕ್ ಹಾಕ್ಬಿಟ್ಟು ಅದೇ ಪ್ರೈವಸಿ ಪಾಲಿಸಿ ಟರ್ಮ್ಸ್ ಆ್ಯಂಡ್ ಯೂಸ್ ಎಲ್ಲ ನಿಮ್ಗೆ ಗೊತ್ತು ಅಂತ ಹೇಳಿಬಿಟ್ಟು ನೆಕ್ಸ್ಟ್ ಅಂತ ಕೊಟ್ಟರೆ ಗೊತ್ತಾಯಿತು. ಸೊ ನಿಮ್ಮದು ರೆಸ್ಯೂಮ್ ಅವ್ರಿಗೆ ಓಕೆ ಆದರೆ ಖಂಡಿತವಾಗ್ಲೂ ನಿಮ್ಮನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ನಿಮ್ಮದು ರೆಸ್ಯೂಮ್ ಅವ್ರಿಗೆ ಇಷ್ಟ ಆಗಿಲ್ಲ ಅಂದರೆ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡಲ್ಲ. ಸೊ ವೆಯ್ಟ್ ಮಾಡಿ. ಅಪ್ಲೈ ಮಾಡಿದ್ಮೇಲೆ ಅವರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ನಿಮ್ಮದು ರೆಸ್ಯೂಮ್ ಚೆನ್ನಾಗಿದ್ದು, ನಿಮ್ಮದು ಸ್ಕಿಲ್ಸು ಕ್ವಾಲಿಫಿಕೇಷನ್ ಎಲ್ಲ ಚೆನ್ನಾಗಿದೆ ಅಂದರೆ ಅವ್ರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಇಲ್ಲ ನಿಮಗಿಂತ ಬೇರೆ ರೆಸ್ಯೂಮ್ ಚೆನ್ನಾಗಿದೆ, ಅವ್ರದ್ದು ಸ್ಕಿಲ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಅಂದರೆ ಅವ್ರು ಖಂಡಿತವಾಗ್ಲೂ ಅವ್ರನ್ನೇ ಸೆಲೆಕ್ಟ್ ಮಾಡಿಕೊಂಡು ನಮಗೆ ಅವರು ರೆಸ್ಪಾನ್ಸ್ ಮಾಡಲ್ಲ. ಸೊ ಬೇಜಾರಾಗಬೇಡಿ. ಇದಿಲ್ಲ ಅಂದರೆ ಇನ್ನೊಂದು ಜಾಬು ಯಾಕೆ ತಲೆ ಬಿಡ್ಸ್ಕೊತೀರಾ ಅಷ್ಟೇ. ಸೊ ನನಗೂ ಈ ಥರ ಜೆನ್ಯೂನಾಗಿ ಒಂದು ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ಅಪ್ಲೋಡ್ ಮಾಡ್ತೀನಿ. ಮರೀದೆ ನನ್ನ ಚಾನಲ್ನಲ್ಲಿ ಶಾರ್ಟ್ಸ್ಗಳನ್ನ ನೋಡಿ. ಆಫೀಸ್ಗೆ ಹೋಗೋ ವರ್ಕ್ಗಳೇ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಇವಾಗೊಂದು ಹಾಕ್ತೀನಿ, ಫೋನ್ಪೇ ಮೂಲಕ ನಿಮಗೊಂದು ವರ್ಕ್ಸ್ ಇದೆ, ಅದು ಹಾಕ್ತೀನಿ. ಬರೀ ಮೇಲ್ ಮಾತ್ರ, ಫೀಮೇಲ್ಗಿಲ್ಲ, ಮೇಲು. ಹುಡುಗರೆಲ್ಲ ಯಾರೆಲ್ಲ ಫ್ರೀಯಾಗಿದ್ದೀರಾ, ವರ್ಕ್ ಮಾಡಬೇಕು ಅಂತ ಇದ್ದಾರ, ಸೊ ಆ ವಿಡಿಯೋನೇ ನೋಡಿ, ಖಂಡಿತ ಹೆಲ್ಪ್ ಆಗುತ್ತೆ. ಇದೇ ಥರ ವರ್ಕ್ಗಳ ಬಗ್ಗೆ ನನಗೆ ಸಿಕ್ಕಿದ್ರೆ ನಾನು ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. 100% ಜೆನ್ಯೂನ್ ಆಗಿರೋದು. ಇನ್ನೂ ಒಂದು ಸಾರಿ ಹೇಳ್ತೀನಿ, ₹1 ಕೂಡ ಯಾರು ಕೊಟ್ಟು ವರ್ಕ್ಗೆ ಜಾಯಿನ್ ಆಗಬೇಡಿ ದಯವಿಟ್ಟು. ಸೊ ಅಷ್ಟೇ ಗೈಸ್, ಆಲ್ ದ ಬೆಸ್ಟ್. ಅಪ್ಲೈ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಸಪೋರ್ಟ್ ಮಾಡಿ ಅಷ್ಟೇ. ಥ್ಯಾಂಕ್ ಯು.